ಹೃದಯವಂತ ಕನ್ನಡಿಗರಿಗೆ 7 ಕೋಟಿ ನಮಸ್ಕಾರಗಳು. ನಾನು ಇಂದಿನ ವಿಡಿಯೋದಲ್ಲಿ ಆನಂದಧಾಮ ಶ್ರೀ ಸಿದ್ಧಾರೂಢ ಮಠ, ಮುಳುಮುತ್ತಲ ಮತ್ತು ಯಾದವಾಡ, ಇದು ಧಾರವಾಡದಿಂದ 12 ಕಿಲೋಮೀಟರ್ ದೂರದಲ್ಲಿದೆ. ಮುಳುಮುತ್ತಲ ದಿಂದ 1 ಕಿಲೋಮೀಟರ್ ಮತ್ತು ಯಾದವಾಡದಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿದೆ. ಇದು ಎರಡು ಊರಿನ ಮಧ್ಯೆ ಬರುತ್ತದೆ. ಮುಳುಮುತ್ತಲ ಹಾಗೂ ಯಾದವಾಡದ ಮಧ್ಯೆ ಬರುತ್ತದೆ. ಇದರ ಹೋಮ್ ಟೂರನ್ನು ಈಗ ಮಾಡೋಣ ಬನ್ನಿ. ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ನನ್ನ ಜೊತೆಗೆ. ಏಕೆಂದರೆ ಇಂದು ಈ ಆಶ್ರಮವು ಲೋಕಾರ್ಪಣೆಗೊಳ್ಳಲಿದೆ. ಇದರ ಪೀಠಾಧ್ಯಕ್ಷರು ಡಾಕ್ಟರ್ ಆನಂದ ಸ್ವಾಮೀಜಿಯವರು ಈಗ ಅವರು ಪ್ರಾಸ್ತಾವಿಕ ನುಡಿಯನ್ನು ಆಡುತ್ತಾರೆ. ಮತ್ತು ಡಾಕ್ಟರ್ ಸಿದ್ಧಶಿವಯೋಗಿಗಳವರ ಆಶೀರ್ವಚನವಿದೆ. ಅದನ್ನು ಆಲಿಸುತ್ತಾ ನಾವು ಈ ಒಂದು ಆಶ್ರಮವನ್ನು ಲೋಕಾರ್ಪಣೆ ಮಾಡುವುದನ್ನು ನೋಡೋಣ ಬನ್ನಿ ಅಂತ ಹೇಳುತ್ತಾ ಈಗ ತಮಗೆಲ್ಲರಿಗೂ ಈ ಒಂದು ಸತ್ಸಂಗಕ್ಕೆ ಸ್ವಾಗತ, ಸುಸ್ವಾಗತ. ಶಿವಾಯ ನಮಃ ಓಂ. ಶಿವಾಯ ನಮಃ ಓಂ. ಶಿವಾಯ ನಮಃ ಓಂ. ಜೈ ಮಂಗಳಂ, ಜೈ ನಮಃ. ಜೈ ಮಂಗಳಂ, ಜೈ ನಮಃ. ಸ್ಥಾನವನ್ನು ಅಲಂಕರಿಸಿದ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸತ್ಯದೇವದಾಸ್ ಮಹಾರಾಜರ ಅಡಿದಾವಳಿಗಳಿಗೆ ವಂದಿಸಿ, ಹೆಬ್ಬಳ್ಳಿಯಿಂದ ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಯೋಗಾನಂದ ಮಹಾಪೂಜ್ಯರ ಪಾದಕ್ಕೆ ವಂದಿಸಿ, ಕುರುಗಟ್ಟಿಯಿಂದ ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಶಂಭುಲಿಂಗ ಮಹಾಸ್ವಾಮೀಜಿ ಅವರಿಗೆ ವಂದಿಸಿ, ಹಾರಗೊಪ್ಪದಿಂದ ಜಕ್ಕನಾಯಕನ ಕೊಪ್ಪದಿಂದ ಆಗಮಿಸಿರ್ತಕ್ಕಂಥ ಮಾತೋಶ್ರೀಯವರಾದ ಪೂಜ್ಯ ಶಿವಗಿರಿ ಮಾತಾಜಿಯವರ ಅಡಿದಾವಳಿಗಳಿಗೂ ವಂದಿಸಿ, ಇವತ್ತಿನ ಈ ಪೂಜಾ ಸಮಾರಂಭವನ್ನು, ಹೋಮ ಇತ್ಯಾದಿ ಈ ವಾಸ್ತುಶಾಂತಿಯ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಾಗಿ ಸಂಪ್ರದಾಯದ ಪ್ರಕಾರ ಅವರೆಲ್ಲ ನೆರವೇರಿಸಿಕೊಂಡು ಬಂದಿರತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಪೂಜ್ಯ ಕುಮಾರ ಸ್ವಾಮಿಯವರಿಗೂ ತಮಗೆಲ್ಲರಿಗೂ ವಂದಿಸಿ, ನಮ್ಮ ಸೋಮಲಿಂಗಣ್ಣವರು ಬಂದಿದ್ದಾರೆ. ಹಿರಿಯ ಅನುಭಾವಿಗಳು, ಆತ್ಮಾನಂದರ ಬಳಗದೊಳಗೆ ಬಹಳ ದೊಡ್ಡ ಆಧ್ಯಾತ್ಮಿಕ ಚಿಂತಕರು, ಇನ್ನೂ ಬಹಳ ಜನ ಇದ್ದಾರೆ. ಅವರ ಹೆಸರು ತಗೊಳ್ಳಿ. ಪ್ರಸ್ತಾವನ ಅದು ವಿಶೇಷವಾಗಿರುತ್ತದೆ. ಈ ರೀತಿ ಹೇಳುವಂತಂದ್ರೆ ಮುಖ್ಯ ಕರ್ತವ್ಯ ಯಾವುದು ಅಂತಂದ್ರೆ ಮೋಕ್ಷ. ಇದಕ್ಕೆ ಬಂದದ್ದು ಬೇರೆ ಯಾವುದಕ್ಕೂ ಬಂದಿಲ್ಲ. ಏನು ಆಗಲು ನಾವೆಲ್ಲರೂ ಅವು ಕೆಂಪರಿನ ಕೊಡಿ, ಬಿಳೆ ಮೇಲೆ ಕೊಡಿ, ಕ್ರಸ್ತರಿ, ಮಟನ್ ಕಟ್ಬೇಡಿ. ಏನು ನೋಡ್ತಾನೆ ಭಗವಂತ ಹಿಂದಾಗಡಿಗೆ, ಎದಕ್ಕೆ ನಿನಗೆ ಇಲ್ಲಿ ಮನುಷ್ಯ ಜನ್ಮ ಕೊಟ್ಟಿದ್ರೆ ಅದನ್ನು ಸಾರ್ಥಕಗೊಳಿಸ್ತಾನೆ ಅನ್ನೋದಕ್ಕೆ ಅಲ್ಲ. ಮನೆ ಕಟ್ಟೇನಿ ಅಂತ ಬಿಡೋನಿಂದ ಪಕ್ಷಿಗಳು ಗುಡಿ ಕಟ್ತಾವೆ ಅಂತ ಅದು ಈಟ ಆ ಗುಡಿ ಆ ಮನೆ ಕಟ್ಟಿಸಿ ಒಂದು ನೀವು ಆರ್ಟಿಕಲ್ ಇದ್ರು ನಡೀತೀರಿ, ಛಂದಸ್ಸಿಗೆ ಇಡ್ತೀರಿ ಅಂತ ಅವು ಯಾವ ಸಾಧನ.
ಉತ್ತಮರ ಜೊತೆಗೂಡಲಿಲ್ಲ ಎತ್ತವರ ನೀ ನೋಡಲಿಲ್ಲ ಉತ್ತಮರ ಜೊತೆಗೂಡಲಿಲ್ಲ ಹಿತವಾಗಿ ಮಾತಾಡಲಿಲ್ಲ ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಾತಸ್ಮರಣೀಯರಾದ ಜಗದ್ಗುರು ಸಿದ್ಧಾರೂಢ ಗುರುನಾಥಾರೂಢರನ್ನು ಸ್ಮರಿಸಿಕೊಂಡು ನನ್ನ ಗುರುಗಳಾದ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಸಿದ್ಧ ಶಿವಯೋಗಿಗಳ ಅಡಿದಾವರಿಗಳಿಗೆ ಹಣೆಮನೆದು, ಆತ್ಮೀಯ ಬಂಧುಗಳೇ, ಇವತ್ತು ನನಗೆ ಭಾಳ ಸಂತೋಷ ಅನ್ನಿಸ್ತಾ ಇದೆ. ನಿಮ್ಮೊಂದಿಗೆ ನನ್ನ ಈ ಮಠದ ಒಂದು ಸ್ಥಾಪನೆಯ ಕುರಿತು ಹೇಳಲು ಭಾಳ ಆನಂದವೆನಿಸ್ತಾ ಇದೆ. 2021ರಲ್ಲಿ ನಾನು ಈ ಶ್ರೀಮಠಕ್ಕಾಗಿ ಜಾಗ ಸ್ವಂತಾಗಿ ನಾನು ಖರೀದಿಸಿಕೊಂಡಿದ್ದೇನೆ. ಆಮೇಲೆ 2021ರಲ್ಲಿಯೇ ಅಲ್ಲೇ ಒಂದು ಸಣ್ಣದೊಂದು ಬಿಲ್ಡಿಂಗ್ ಮಾಡಿಕೊಂಡು ಅಲ್ಲೇ ವಾಸ್ತವ್ಯ ಮಾಡಿಕೊಂಡು ಅನೇಕ ಧಾರ್ಮಿಕ ಚಟುವಟಿಕೆಗಳನ್ನು ನಾನಿಲ್ಲಿ ಮಾಡ್ಕೋತಾ ಬರ್ತಾಯಿದ್ದೇನೆ. ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳ ಪರ್ಯಂತರ ಸಿದ್ಧಾರೂಢರ ಚರಿತ್ರೆಯ ಆಧಾರವಾಗಿಟ್ಟುಕೊಂಡು ಈ ನಾಡಿನ ಸಮಸ್ತ ಸದ್ಭಕ್ತರಿಗೆ ಬೋಧನೆಯನ್ನು ಮಾಡ್ತಾ ಬಂದಿದ್ದೇನೆ. ಆಮೇಲೆ ಒಂದು ತಿಂಗಳ ಪರ್ಯಂತರ ನಾವು ಇಲ್ಲೇ ಅನ್ನದಾಸೋಹವನ್ನು ನಡೆಸಿಕೊಂಡು ನಾವು ಬರ್ತಾ ಇದ್ದೇವೆ. ಇದಕ್ಕೆಲ್ಲ ಯಾದವಾಡ, ಮುಳ್ಮುತ್ಲ, ಕುರುಬಗಟ್ಟಿ, ಕರಡಿಗುಡ್ಡ, ತಿಮ್ಮಾಪುರು, ಲಕಮಾಪುರು, ಮಂಗಳಗಟ್ಟಿ, ಲೋಕೂರು, ಉಪ್ಪಿನಬೆಟ್ಟಿಗೆ ಎಲ್ಲ ಸದ್ಭಕ್ತರ ಒಂದು ಸಹಕಾರದೊಂದಿಗೆ ಯಶಸ್ವಿಯಾಗಿ ಆ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದೇನೆ. ಎಡೆಬಿಡದೆ ಧಾರ್ಮಿಕ ತಾತ್ವಿಕ ಬೋಧನೆಗೆ ನನ್ನನ್ನು ನಾನು ತೊಡಗಿಸಿಕೊಂಡಿರ್ತೇನೆ. ಹಳ್ಳಿಯಲ್ಲಿ ಮತ್ತು ಪಟ್ಟಣಗಳಲ್ಲಿ ನಾನು ಹೋಗಿ ಧರ್ಮ ಬೋಧನೆಯನ್ನು, ತತ್ವ ಬೋಧನೆಯನ್ನು ಮಾಡಿಕೊಂಡು ಬರ್ತಾ ಇದ್ದೇನೆ. ಈ ಆಶ್ರಮದ ಒಂದು ಉದ್ದೇಶ ಏತಕ್ಕೆ ಅಂತಂದರೆ, ಬಡ ಮಕ್ಕಳಿಗಾಗಲಿ, ನಿರ್ಗತಿಕರಿಗಾಗಲಿ ಅಥವಾ ಅನಾಥ ಮಕ್ಕಳಿಗಾಗಲಿ ಇಲ್ಲಿ ಆಶ್ರಯ ಕೊಟ್ಟು ಅವರ ಬದುಕಿನ ಶ್ರೇಯೋಭಿವೃದ್ಧಿಗಾಗಿ ನಾವು ಶ್ರಮಿಸಬೇಕು ಅನ್ನುವಂಥ ಒಂದು ಕನಸು ಕಟ್ಟಿಕೊಂಡು ಈ ಆಶ್ರಮದ ಸ್ಥಾಪನೆಯನ್ನು ನಾನು ಇಲ್ಲಿ ಮಾಡಿದ್ದೇನೆ. ಸಾಧು ಸಂತರ ಒಂದು ಆಗಮನ ಇಲ್ಲಿ ಹೆಚ್ಚು ಇರೋದರಿಂದ ಅವರಿಗೆ ಇಳ್ಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಆಗಲಿ ಅಂತ ಆನಂದಧಾಮ ಅನ್ನುವಂಥ ಈ ಬಿಲ್ಡಿಂಗನ್ನು ನಾನು ಹಾಕಿಸಿದ್ದೇನೆ. ಈ ಬಿಲ್ಡಿಂಗದ ಒಂದು ಲೋಕಾರ್ಪಣೆ ಹೋದ ತಿಂಗಳ ಬಸವ ಜಯಂತಿ ಅಂದರೆ ದಿನಾಂಕ 30/4/2025ರಂದು ಈ ದೇವಸ್ಥಾನದ ಈ ಆನಂದಧಾಮದ ಉದ್ಘಾಟನೆ ಆಯಿತು ಅಂತ ತಿಳಿಸಲು ನನಗೆ ಸಂತೋಷ ಅನ್ನಿಸ್ತಾ ಇದೆ. ಭಕ್ತರೇ, ಸದ್ಭಕ್ತರೇ, ತಮಗೆಲ್ಲರಿಗೂ ಪ್ರಣಾಮಗಳು.